ನಮಸ್ಕಾರಗಳು ಸ್ನೇಹಿತರ. ಇಂದು ಡಿ ಮೀಡಿಯಾ ಚಾನಲಲ್ಲಿ ನಾವು ನಿಮಗೆ ಕೇಳಿಸುತ್ತಿರುವುದು ಜೀವನದ ಕಠಿಣ ಹಾದಿಯಲ್ಲಿ ಸಾಗಿದ ಒಂದು ಮಹಿಳೆಯ ಮನದಾಳದ ಕಥೆಯಾಗಿದೆ. ಅವಳ ಹೆಸರು ಸೌಮ್ಯ ಅಂತ. ವಯಸ್ಸು 36 ವರ್ಷ. ಮೂಲತಃ ಚಿಕ್ಕಮಗಳೂರಿನವರು. ಹೈಸ್ಕೂಲ್ ದಿನಗಳಿಂದಲೇ ಶಾಂತ ಸ್ವಭಾವ ಇವರದ್ದು ಎಂದು ಕೂಡ ತಿಳಿಸಲಾಗ್ತಿದೆ. ಎಲ್ಲರೊಂದಿಗೆ ಮೃದುವಾಗಿ ವರ್ತಿಸುತ್ತಿದ್ದವರು. 27ನೇ ವಯಸ್ಸಿನಲ್ಲಿ ಪ್ರೀತಿಯ ಮದುವೆಯ ಮಾಡಿಕೊಂಡರು ಎಂದು ಕೂಡ ಹೇಳಿಕೊಂಡಿದ್ದಾರೆ. ಅವಳ ಗಂಡ ಉದ್ಯೋಗದಲ್ಲಿ ಉತ್ತಮ ಸ್ಥಿತಿಯಲ್ಲಿದ್ದರು. ಇಬ್ಬರು ಸಂತೋಷವಾಗಿ ಬದುಕುತ್ತಿದ್ದರು. ಆದರೆ ಜೀವನದ ವಿಧಿಯಾಟ ಕ್ರೂರವಾಗಿತ್ತು ಎಂದು ಹೇಳಿಕೊಂಡಿದ್ದಾರೆ. ಮದುವೆಯಾದ 4ನೇ ವರ್ಷದಲ್ಲಿ ಅನಾರೋಗ್ಯದಿಂದ ಗಂಡನನ್ನು ಕಳೆದುಕೊಂಡಳು. ಆ ದಿನದಿಂದ ಅವಳ ಬದುಕಿನಲ್ಲಿ ಕತ್ತಲೆ ಮಾತ್ರ. ಕುಟುಂಬದವರು ಬೆಂಬಲ ನೀಡಿದರು, ಆದರೆ ಸಮಾಜದ ಮಾತುಗಳು ಕಿವಿ ಹೊಡೆಯುತ್ತಲಿವೆ ಎಂದು ಕೂಡ ಕೇಳಿಕೊಂಡಿದ್ದಾರೆ. ಅದಕ್ಕಾಗಿ ಈ ನಿರ್ಧಾರವನ್ನು ಮಾಡಿದ್ದೇನೆ. ಯಾರಾದರೂ ಇದ್ದರೆ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ ಸೆಂಡ್ ಮಾಡುತ್ತೇನೆ. ಹಾಗೆ ಸ್ನೇಹಿತರೆ, ಇವರು ಹೇಳುತ್ತಾರೆ, ಮದುವೆಯಾಗಿದ್ದವರು ಮತ್ತೊಮ್ಮೆ ಮದುವೆಯಾಗಬಾರದು, ಮಕ್ಕಳಿಲ್ಲದವರಿಗೆ ಯಾರೂ ಸಂಗಾತಿಯಾಗಲಾರರು. ಇಂತಹ ಮಾತುಗಳನ್ನು ಅವಳು ಅನೇಕ ಬಾರಿ ಕೇಳಿದಳು. ಆದರೆ ಸೌಮ್ಯ ತನ್ನ ಹೃದಯದ ಶಬ್ದವನ್ನು ಕೇಳಿದಳು. ಅವಳ ಮನಸ್ಸು ಹೇಳಿತು, ನಾನು ಮತ್ತೆ ಬದುಕಬೇಕು, ಮತ್ತೆ ನಗಬೇಕು, ಮತ್ತೆ ಪ್ರೀತಿಸಬೇಕು ಎಂದು ಹೇಳಿತು ಅವರ ಮನಸ್ಸು. ಅದಕ್ಕಾಗಿ ಇವರು ಈಗ ಈ ನಿರ್ಧಾರವನ್ನು ಮಾಡಿದ್ದಾರೆ ಎಂದು ಕೂಡ ನಾವು ನಿಮಗೆ ಹೇಳಲಾಗ್ತಿದೆ. ಹಾಗೆ ಸ್ನೇಹಿತರೆ, ಇಂದು ಅವಳು ತನ್ನ ಜೀವನದ 2ನೇ ಅಧ್ಯಯನಕ್ಕಾಗಿ ಕಾಲಿಡಲು ಸಿದ್ಧಳಾಗಿದ್ದಾಳೆ. ಅವಳಿಗೆ ಬೇಕಾಗಿರುವವರು ಈ ರೀತಿ ಇರಬೇಕು ಎಂದು ಕೂಡ ತಿಳಿಸಿದ್ದಾರೆ. ಸ್ನೇಹಪರ, ಜವಾಬ್ದಾರಿಯುತ, ಪ್ರೀತಿಯಿಂದ ನಡೆದುಕೊಳ್ಳುವವರು ಆಗಿರಬೇಕು. ಹಾಗೆ ವಯಸ್ಸು 35ರಿಂದ 45ರೊಳಗೆ ಇರಲಿ. ಮದುವೆಯಾಗಿದ್ದವರು ಆಗಿರಬಹುದು, ವಿಧವರಾಗಿದ್ದವರು ಪರವಾಗಿಲ್ಲ, ಆದರೆ ಹೃದಯ ಶುದ್ಧವಾಗಿರಬೇಕು ಎಂದು ಕೇಳಿಕೊಂಡಿದ್ದಾರೆ. ಸೌಮ್ಯರವರು ಕುಕಿಂಗ್, ಟ್ರಾವೆಲ್ ಮತ್ತು ಹೂಗಾರಿಕೆ ಇಷ್ಟಪಡುತ್ತಾರೆ ಎಂದು ಕೂಡ ತಿಳಿಸಿಕೊಂಡಿದ್ದಾರೆ. ಹಾಗೆ ಅವಳು ಹೇಳುವಂತಹ ಮಾತು, ನನ್ನನ್ನು ಹೆಂಡತಿಯಾಗಿ ಮಾತ್ರವಲ್ಲ, ಜೀವನ ಸಂಗಾತಿಯಾಗಿ ಕಾಣುವವನು ಬೇಕು. ಹಣಕ್ಕಿಂತ ಪ್ರೀತಿ, ಗೌರವ, ಮನಸ್ಸಿನ ಶಾಂತಿಯ ಒಳಗೆ ಮುಖ್ಯ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಸ್ನೇಹಿತರೆ, ಅಂತಿಮವಾಗಿ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ಎಂದು ಕೂಡ ತಿಳಿಸಿದ್ದಾರೆ. ಹಾಗೆ ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ ಸೆಂಡ್ ಮಾಡುತ್ತೇನೆ. ಧನ್ಯವಾದಗಳು.